ಹುಡುಗಿ ಹೆಸರು ಇಲ್ಲೇ ಇಲ್ರಿ ಹೇಳ್ಬಿಡಿ ಸರ್ ನಾ ಇಲ್ಲಿ ಪ್ರಭುಲಿಂಗ ಏನು ಮಾಡ್ತಾರೆ ಹಾಂ ಅನಿವಾರ್ಯ ಅವ್ರಿಗೆ ಬೇಕಾದ್ರೆ ಮಾಡ್ಬೇಕಂತ ಎಲ್ಲ ಸ್ಕೂಲ್ ಅದಾವ್ರಿ ಎಲ್ಲ ಸ್ಕೂಲ್ ಎಲ್ಲ ಕಡೆ ಬೇಡ ನಂಗಿಲ್ಲ ಚೆಲ್ದಾವ್ ನೀ ಹೆಲಿಗಿಲಿ ಒಬ್ರಿಗೆ ಹೇಳ್ತಿ ಉಳ್ದಾರೆ ನಾವೇನು ಹೇಳೋದು ಹೇಳಪ್ಪ ನೋಡೋಣ ಆರಾಮಾಗೈತಿ ಪೈ ಎಷ್ಟೈತದಿಯಪ್ಪ ಗಣಿತ ಹೇಳ್ತಾರೆ ಸರಿ ಲಾಜಿಕ್ ಲಾಜಿಕ್ ಇದು ಇಂಗ್ಲೀಷ್ ಆ ಥರ ಗಣಿತ ಎಲ್ಲ ಬಡ ಮಸೂದ ಎಲ್ಲ ಹೇಳಿದಾರ ಮತ್ತಿದು ಒಂದು ಕ್ವಶನ್ ಪೇಪರ್ ಎಲ್ಲ ಬಿಡಿಸ್ತಾರೆ ಅಷ್ಟು ಎಷ್ಟು ಮಾರ್ಕ್ಸ್ ಬಂದಿಪ್ಪ ಈಗ ಯಾವ ಶಾಲೆ ಆರಾಮಿಲ್ಲ ಈಗೇನು ತ್ರಾಸಿಲ್ಲ ಮತ್ತು ನೀವು ನಮ್ಮ ಅಲ್ಲಿ ಸರ್ಕಾರಿ ಶಾಲೆಗಿದ್ದು ಹೆಸರು ಒಂದು ಕಡೆ ನೀವು ಬಂತ ಅಂದ ಕಡೆ ಒಂದು ಹಚ್ಚಿಬಿಟ್ರೆ ಹೆಂಗಪ್ಪ ಹಂಗಾದ್ರೆ ನಿಮಗೂ ತ್ರಾಸ ನಮಗೂ ತ್ರಾಸಿಲ್ಲ ಇದು ಅಲ್ಲ ಬರೋಬರಿ ಅಲ್ಲ ಈಗ ನೀವು ವಿಚಾರ ಮಾಡ್ರಿ ಈಗ ಹುಡುಗರಿಗೆ ಏನಾದ್ರು ಹೆಚ್ಚು ಕಾರಣ ನಿಮ್ಮನ್ನ ನಮ್ಮನ್ನ ಇಡ್ತಾರೆ ವಿಚಾರ ಮಾಡ್ರಿ ನೀವು ಎಲ್ಲಿ ಹೆಚ್ಚಿರ್ತೀರಿ ಅಲ್ಲೇ ಕಲಿಸ್ಬೇಕು ಇಲ್ಲ ಅಲ್ಲೇ ಇದ್ದಿರಿ ಅವರು ಈಗ ಒಂದು ತಿಂಗಳು ಕೋಚಿಂಗ್ ಹತ್ತಿರ ಆಯ್ತು ಒಂದು ತಿಂಗಳದಾಗ ಏನಾದ್ರು ಹೆಚ್ಚು ಕಡಿಮೆ ಯಾರು ಜವಾಬ್ದಾರಿ ನೀವು ಹಾಂ ಅವ್ರ ಜೀವ ಸುರಕ್ಷಿತ ಮುಚ್ಕೊಂಡ್ರಿ ವಿದೇಶಿಂದ ಹೌದು ಜೀವನದಲ್ಲಿ ಹಾಂ ಏನು ಹೆಸರು ಸಮನ್ವಯ ಅಡ್ಡ ಹೆಸರು ನಿಂದು ಕೂಡ ಪ್ರಜ್ವಲ್ ಖಾಂತೇನ ಹಾಂ ಇದೆ ನಿಬಾನೆಯಲ್ಲಿ ಇದೆ ಬಿಜಾಪುರ ಸ್ವಲ್ಪ ಅದು ಸ್ವಲ್ಪ ಮೇಜರ್ ನಿನ್ನೆ ನೈಟ್ ತಗೊಂಡ್ ಬಂದಿದ್ದು ಟೋಟಲ್ ಒಂದು 15 ಹುಡುಗರು ಹಾಸ್ಟೆಲ್ ಬರ್ರೆ ಒಂದೊಂದು ಲೋಕಲ್ ಒಂದು 10 ರೂಪಾಯಿ ಹಾಸ್ಟೆಲ್ 20 ನಮಸ್ಕಾರ. ಎಕ್ಸಲೆಂಟ್ ಕೋಚಿಂಗ್ ಸೆಂಟರ್ ಇರ್ತಕ್ಕಂಥದ್ದು ಮೊದಲನೇ ಮಾತು. ಅನಧಿಕೃತ ಇರ್ತಕ್ಕಂಥ ಕೋಚಿಂಗ್ ಸೆಂಟ್ರು. ಅಲ್ಲಿ ಕೋಚಿಂಗ್ ತೆಗೆದುಕೊಳ್ಳಿಕ್ಕೆ ಬಂದಿರ್ತಕ್ಕಂಥ ಮಕ್ಕಳು ನಿನ್ನೆ ಫುಡ್ ಪಾಯ್ಸನ್ ಆಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿರ್ತಕ್ಕಂಥದ್ದು. ಆ ಪ್ರಯುಕ್ತ ನಾನು ಈಗ ತಾನೇ ಮಕ್ಕಳೊಂದಿಗೆ ಭೇಟಿಯಾಗಿ ಅವ್ರ ಪಾಲಕರನ್ನೆಲ್ಲ ಮಾತಾಡಿಸಿ ಬಂದಿದ್ದೀನಿ. ಮಕ್ಕಳಿಗೆ ಪ್ರಸ್ತುತ ಯಾವುದೇ ರೀತಿಯಾಗಿರ್ತಕ್ಕಂಥ ಔಟ್ ಆಫ್ ಇದು ಇಲ್ಲ, ಡೇಂಜರ್ ಝೋನ್ನಾಗ ಏನಿಲ್ಲ, ಎಲ್ಲರೂ ಆರೋಗ್ಯವಂತರಿದ್ದಾರೆ. ಮತ್ತು ನಾನು ಡಾಕ್ಟರ್ ಕೂಡ ಮಾತಾಡಿದೆ, ಏನು ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ. ಬಟ್ ಫುಡ್ ಪಾಯ್ಸನ್ ಆಗಿರ್ತಕ್ಕಂಥದ್ದು ನಮಗೂ ಕೂಡ ತುಂಬ ನೋವು ತಂದಿದೆ ಮತ್ತು ಮಕ್ಕಳಿಗೆ ಈ ರೀತಿ ಆಗಬಾರ್ದು. ಅಂದರೆ ಆ ಸಂಸ್ಥೆಯವ್ರಿಗೆ ಎಕ್ಸಲೆಂಟ್ ಕೋಚಿಂಗ್ ಸೆಂಟರ್ದವ್ರಿಗೆ ಅದನ್ನು ಕ್ಲೋಸ್ ಮಾಡಲಿಕ್ಕೆ ಈಗಾಗಲೇ ನಾವು ನೋಟಿಸನ್ನು ಕೊಟ್ಟಿದ್ದೀವಿ ಅವರಿಗೆ. ಆದರೂ ಕೂಡ ಅದನ್ನು ಮುಂದುವರ್ಸಿದ್ದಾರೆ. ಅವರು ಇನ್ನು ಅದನ್ನು ಬಂದ್ ಮಾಡಬೇಕು, ಎಲ್ಲರೂ ಬಂದ್ ಮಾಡಬೇಕು. ಅವ್ರು ಬಂದ್ ಮಾಡದೇ ಇದ್ರೆ ನಾವು ನಿಮ್ಮ ಅನುಸಾರ ಶಿಸ್ತು ಕ್ರಮನ ಕೈಗೊಳ್ತೇವೆ. ಏನು ಪರ್ಮಿಷನ್ ಇಲ್ಲ, ಏನಿಲ್ಲ ಅಂದರೆ ಏನಿದೆ ಗಮ್ಮತ್ತೇನಿದೆ? ಏನೋ ಮಂತ್ಲಿ ಕೊಡ್ತಾರೆ ಯಾರಿಗ ಗೌರ್ಮೆಂಟ್ ಆಫೀಸಲ್ಲಿ ರಾಜಕೀಯ ಇರುತ್ತೆ. ಏನು ಹಾಗೇನಿಲ್ಲ. ಇದೇನಿದೆ, ನಾವು ಈಗಾಗಲೇ ಬೇರೆ ಶಾಲೆಯಿಂದ ಮಕ್ಕಳು ಬರ್ತಕ್ಕಂಥವ್ರಿಗೆ ಕೂಡ ಮೀಟಿಂಗ್ ಹೇಳಿದ್ದೀವಿ. ಸಂಬಂಧಪಟ್ಟಿರ್ತಕ್ಕಂಥ ಹೆಡ್ ಮಾಸ್ಟರ್ ಕೂಡ ಕೆಲವೊಬ್ಬರಿಗೆ ನೋಟಿಸ್ಗಳು ಕೊಟ್ಟಿದ್ದೀವಿ. ದೆನ್ ಇವರು ನಾವು ನೋಟಿಸ್ ಕೊಟ್ಟರು ಕೂಡ ನಮ್ಮ ಕಣ್ಣು ತಪ್ಪಿಸಿ ಕೆಲವು ಸತಿ ಈ ರೀತಿ ಮಾಡ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಇನ್ಮೇಲೆ ಅವರು ಇಷ್ಟ ಆದಾಗ್ಯೂ ಕೂಡ ತಿದ್ಕೊಳ್ಳದೇ ಇದ್ರೆ ನಾವು ಖಂಡಿತವಾಗಿ ಅದನ್ನ ಕಟ್ಟುನಿಟ್ಟಿನ ಕ್ರಮವನ್ನು ವಹಿಸಿ ಬಂದ್ ಮಾಡಿಸ್ತೇವೆ. ಅದೇ ನಾವು ಪೊಲೀಸ್ ಇಲಾಖೆಯವ್ರ ಜೊತೆ ಒಂದು ಸಂಪರ್ಕ ಮಾಡಿ ನಮ್ಮ ಇನ್ನೊಂದು ಮಕ್ಕಳ ರಕ್ಷಣಾ ಘಟಕ ಇದೆ ಬಾಗಲಕೋಟೆಯಲ್ಲಿ, ಅವ್ರ ಜೊತೆ ನಾವು ಅವ್ರದ್ದು ಸಹಾಯ ಸಹಕಾರ ತಗೊಂಡು ನಮ್ಮ ಇಲಾಖೆ ಮತ್ತು ಅವ್ರದ್ದು ಪೊಲೀಸ್ ಇಲಾಖೆ ಇವರೆಲ್ಲರೂ ಒಂದು ಸಹಯೋಗದೊಂದಿಗೆ ನಾವು ಅಷ್ಟು ಕೂಡ ಇದಕ್ಕೊಂದು ಟಾಸ್ಕ್ ಫೋರ್ಸ್ ಮಾಡಿಕೊಂಡು